ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋನಲ್ಲಿ ಯೂಟ್ಯೂಬ್ಗೆ ಯಾವ ರೀತಿಯಾಗಿ ಥಂಬ್ನೈಲನ್ನು ಎಡಿಟ್ ಮಾಡ್ಕೊಳ್ಳೋವಂಥದ್ದು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇನ್ಸ್ಟಾಲ್ ಮಾಡ್ಕೊಂಡಿರೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಫಸ್ಟು. ಸೊ ನೀವು ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇದ್ದೀರಾ ಅಂದರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇದೆ ನೋಡಿ. ಮೇಲ್ಗಡೆ ಪ್ಲಸ್ ಮಾರ್ಕ್ನ ಕೆಳಗಡೆ ಇದೆಯಲ್ಲ ಡಿಲೀಟ್ ಅನ್ನೋ ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನ ಕೊಟ್ಕೊಳ್ಬೇಕು. ಸೊ ಈಗ ಕೆಳಗಡೆ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಕಸ್ಟಮ್ ಅಂತ ಇದೆ ನೋಡಿ. ಅಲ್ಲಿ ಯೂಟ್ಯೂಬ್ ಥಂಬ್ನೈಲ್ ಅಂತಲೇ ಅದರ ಸೈಜು ಬಂದಿದೆ. ಸೊ ಅದನ್ನೇ ಕ್ಲಿಕ್ ಮಾಡ್ಕೊಳ್ಬೇಕು. ಯೂಟ್ಯೂಬ್ ಥಂಬ್ನೈಲ್ನ ನಾವು ಎಡಿಟ್ ಮಾಡ್ತಾ ಇರೋದ್ರಿಂದ ಓಕೆನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಯೂಟ್ಯೂಬ್ ಥಂಬ್ನೈಲ್ಗೆ ಏನು ಸೈಜ್ ಬೇಕೋ ಅದು ತೊಗೊಳುತ್ತೆ. ಸೊ ಈ ರೀತಿ ತುಂಬಾ ಆಪ್ಷನ್ಸ್ ಇರುತ್ತೆ ನೋಡಿ. ಸುಮ್ಮನೆ ತೋರಿಸ್ತಾ ಇದ್ದೀನಿ ನಾನು. ಯಾವ ರೀತಿ ಬೇಕಾದರೂ ನೀವು ಬ್ಯಾಕ್ ಸ್ಕ್ರೀನ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ತುಂಬ ವೆರೈಟಿ ಇದೆ. ಸೊ ಈ ರೀತಿಯಾಗಿ ಒಂದು ಬ್ಲ್ಯಾಂಕ್ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಮೇಲ್ಗಡೆ ಪ್ಲಸ್ ಮಾರ್ಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ನೀವು ಗ್ಯಾಲರಿಯಿಂದ ಫಸ್ಟು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಯಾವ ಒಂದು ಫೋಟೋ ಬೇಕು ಥಂಬ್ನೈಲನ್ನು ಮಾಡೋದಕ್ಕೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು. ನೀವು ಎಷ್ಟು ಬೇಕಾದರೂ ಫೋಟೋಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ ಈ ರೀತಿಯಾಗಿ ನಾನಿಲ್ಲಿ 3 ಫೋಟೋಸ್ನ ಈ ರೀತಿಯಾಗಿ ಕ್ರಾಪ್ ಮಾಡ್ಕೊಳ್ಬೋದು ನೀವು ಎಡಿಟ್ ಮಾಡ್ಕೊಳ್ಳೋವಾಗ. ಸೊ ಇಲ್ಲಿ ಕೂಡ ಅಷ್ಟೇ, ಸೈಜ್ನ ಇಲ್ಲಿನೇ ಚಿಕ್ಕದು ಮಾಡಿಕೊಂಡು ಅಥವಾ ದೊಡ್ಡದು ಮಾಡಿಕೊಂಡು ಹಾಕ್ಕೊಳ್ಬೋದು. ಸೊ ಈಗ ನೆಕ್ಸ್ಟು ಇದ್ರ ಮೇಲೆ ಯಾವುದಾದ್ರೂ ಒಂದು ಟೆಕ್ಸ್ಟನ್ನು ಮಾಡಬೇಕಂದ್ರೆ ಮೇಲ್ಗಡೆ ಹೋಗಿ ಅದೇ ರೀತಿಯಾದಂಥ ಆರೋ ಮಾರ್ಕ್ನ ಕ್ಲಿಕ್ ಮಾಡಿ ಟೆಕ್ಸ್ಟ್ ಅಂತ ಬರ್ತಿದೆಯಲ್ಲ ಫಸ್ಟು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಸೊ ನಿಮಗಿಲ್ಲಿ ಏನು ಬೇಕು, ನೀವು ಯಾವ ರೀತಿಯ ಥಂಬ್ನೈಲನ್ನು ಹಾಕ್ತಾ ಇದ್ದೀರಾ ಅದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಮಗುವಿಗೆ ಏನಿದು ಪೂಜೆ ಅಂತ ಹೇಳಿ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕಲರ್ ಯಾವುದು ಬಂದಿದೆ ನೋಡಿ, ಈ ರೀತಿಯ ಕಲರ್ ಕಾಣಿಸ್ತಾ ಇಲ್ಲ ಅಲ್ವಾ ನಮಗೆ ಇವಾಗ. ಸೊ ಕಲರನ್ನು ಈ ರೀತಿಯಾಗಿ ಸೈಜನ್ನು ಕೂಡ ಚೇಂಜ್ ಮಾಡ್ಕೋಬೋದು ನೋಡಿ. ಇಲ್ಲಿ ಟಿ ಅಂತ ಇದೆಯಲ್ಲ ಟೆಕ್ಸ್ಟ್, ಅದು ಸೈಜ್, ಅದು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈಗ ಕಲರ್ಗೆ ಹೋಗಿ ಕಲರನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಎ ಅಂತ ಇರೋ ಆಪ್ಷನ್ ಮೇಲಿರೋ ಅಂಥದ್ದನ್ನ ಕ್ಲಿಕ್ ಮಾಡಿಕೊಂಡ್ರೆ ಈ ಕಲರ್ ಆಪ್ಷನ್ಸ್ ಎಲ್ಲ ಬರುತ್ತೆ. ಸೊ ನೋಡಿ, ವೈಟು, ರೆಡ್ಡು, ಪಿಂಕು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟು ಇಲ್ಲಿ ಕರ್ವ್ ಅಂತ ಇದೆ ನೋಡಿ. ಈ ರೀತಿಯಾಗಿ ಆ ಒಂದು ಟೆಕ್ಸ್ಟ್ನ ಫುಲ್ ಕರ್ವ್ ಆಗಿ ಮಾಡ್ಕೊಳ್ಬೋದು, ಎಷ್ಟು ಬೇಕೋ ಅಷ್ಟು. ನಾನು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬ್ಯಾಕ್ಗ್ರೌಂಡಲ್ಲಿ ಎನೇಬಲ್ ಮಾಡಿಕೊಂಡು ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಬ್ಲ್ಯಾಕ್, ರೆಡ್, ಪಿಂಕ್ ಯಾವ್ದು ಬೇಕಾದರೂ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ಪಿಂಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹೈಲೈಟಾಗಿ ಕಾಣುತ್ತೆ ಅಂತ ಹೇಳಿ. ಇದೇ ರೀತಿ ಸುಮಾರಷ್ಟು ಆಪ್ಷನ್ಸ್ ಇದೆ. ನೀವು ಈ ಆ್ಯಪ್ನ ಯೂಸ್ ಮಾಡ್ತಾ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಯಾವ ರೀತಿಯಾಗಿ ಇದನ್ನು ಯೂಸ್ ಮಾಡೋದು ಅಂತ ಹೇಳಿ. ಬೇಸಿಕ್ಕಾಗಿ ಇಷ್ಟಾದರೂ ಗೊತ್ತಿರಬೇಕು ಯಾವ ರೀತಿ ಇದನ್ನೆಲ್ಲ ಎಡಿಟ್ ಮಾಡ್ತಾ ಹೋಗೋದು ಅಂತ ಹೇಳಿ. ತುಂಬಾ ಆಪ್ಷನ್ಸ್ ಇದೆ ನೋಡಿ. ಸೊ ಈ ರೀತಿ ನೀವು ಎಕ್ಸ್ಟ್ರಾ ಏನಾದರೂ ಡ್ರಾ ಮಾಡ್ಕೊಳ್ಬೇಕು ಅಂದರೆ ನೋಡಿ, ಈ ರೀತಿ ಡ್ರಾ ಮೇಲೆ ಕ್ಲಿಕ್ ಮಾಡಿ ನೀವೇ ಹ್ಯಾಂಡಲ್ಲಿ ಏನಾದರೂ ಬರೆಯೋದಿದ್ರೆ ಡೈರೆಕ್ಟಾಗಿ ಬರಿಬೋದು. ಇದನ್ನು ಡಿಲೀಟ್ ಮಾಡೋದು ಅಷ್ಟೇ. ನೀವೇನು ಟೈಪ್ ಮಾಡಿರ್ತೀರ ಅದ್ರ ಮೇಲೆ
ಕ್ಲಿಕ್ ಮಾಡಿ ಸೊ ಡಿಲೀಟ್ ಅಂತ ಬರ್ತಾ ಇದೆ ನೋಡಿ, ಡಿಲೀಟ್ ದ ಸೆಲೆಕ್ಟೆಡ್ ಆಬ್ಜೆಕ್ಟ್ ಅಂತ ಹೇಳಿ. ಸೊ ಆ ರೀತಿ ಡಿಲೀಟ್ ಮಾಡ್ಬೋದು. ಇಲ್ಲಿ ಮಗುವಿಗೆ ಏನಿದು ಪೂಜೆ ಅಂತ ಕೂಡ ಇದೆಯಲ್ಲ, ಅದನ್ನ ಕೂಡ ಅದೇ ರೀತಿ ಮಾಡ್ಬೋದು. ಯಾವುದನ್ನು ಬೇಕಾದರೂ ಡಿಲೀಟ್ ಮಾಡ್ಕೊಳ್ಬೋದು ನೀವು. ಸೊ ನೆಕ್ಸ್ಟು ಈ ಫೋಟೋನ ಮೇಲ್ಗಡೆ 3 ಡಾಟೆಡ್ ಲೈನ್ ಕಾಣಿಸ್ತಿದೆಯಲ್ಲ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಇಮೇಜ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಟು ಗ್ಯಾಲರಿ ಅಂತ ಕೊಡಬೇಕು. ಇಷ್ಟೇ.